ನನ್ನ ಪ್ರೀತಿಯ ಗೆಳತಿ ಮತ್ತು ಗೆಳೆಯರೇ, ಇವತ್ತು ನಮ್ಮ ಜೊತೆ ಅವ್ರ ಕಥೆನ ಹಂಚ್ಕೊಳ್ಳಿಕ್ಕೆ ಅಶೋಕಣ್ಣ ಇದ್ದಾರೆ. ಬನ್ನಿ ಅವ್ರ ಕತೆ ಕೇಳೋಣ. ಅಶೋಕಣ್ಣ, ನಮಸ್ತೆ. ನಮಸ್ತೆ ಸರ್. ಸರ್ ನಾ ಅಶೋಕ್ ಅಂತ ಹೇಳ್ಬಿಟ್ಟು ಈ ಗಿರಿನಗರ, ಗಿರಿನಗರ, ಮನೆ ಹೊಸಕೆರೆಯಲ್ಲಿ. ಊರು ಬಂದು ಉಡುಪಿ ತಾಲೂಕು, ಸಾಸ್ತಾನ್ ಅಂತೇಳಿ, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿಗೆ ಬಂದ ಎಷ್ಟು ವರ್ಷ ಆಯ್ತು? ಇಲ್ಲಿಗೆ ಬಂದು 96 ಬಂದಿರೋದು. ಆಲ್ಮೋಸ್ಟ್ 26-27 ವರ್ಷ ಆಯ್ತು. ಇಲ್ಲಿಗೆ ಬರ್ಲಿಕ್ಕೆ ಮುಂಚೆ ಏನ್ ಮಾಡ್ತಿದ್ರಿ? ಇಲ್ಲಿ ಮುಂಚೆ ಅಡುಗೆ ಕೆಲಸ ಕೊಡ್ತಿದ್ವಿ, ಕ್ಯಾಟ್ರಿಂಗ್ ಮಾಡ್ತಾಯಿದ್ದೆ. ಆಮೇಲೆ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಊರಿಗೆ ಹೋದ್ರೆ ಅಲ್ಲಿ ಊರಲ್ಲಿ ಗಾರೆ ಕೆಲಸ ಹೋಗ್ತಿದ್ದೆ. ಇವೆಲ್ಲರೂ ಬಂದಾಗ ಅಡುಗೆ ಕೆಲಸ ಮಾಡ್ತಿದ್ದೆ. ಅಪ್ಪ ಅಮ್ಮ ಎಲ್ಲ ಇವಾಗ? ಅಪ್ಪ ಅಮ್ಮ ಇಲ್ಲ, ಅಮ್ಮ ಲಾಸ್ಟ್ 2 years ಬ್ಯಾಕ್ ಇರೋದ್ರು. 2006 ಅಲ್ಲಿ ಹೊಟ್ಟೋದ್ರು. ಸಾರಿ. ಇವಾಗ ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದು? ಫ್ಯಾಮಿಲಿಯಲ್ಲಿ ಹೊಸಕೆರೆಯಲ್ಲಿ. ನಿಮ್ಗೆ ಗ್ಯಾರೇಜ್ ಇಡ್ಬೇಕಂತ ಯೋಚನೆ ಎಲ್ಲಿ ಬಂತಾನೆ? ಯಾರಾದ್ರೂ ಮುಂಚೆ ಮಾಡಿದ್ರಾ? ಮುಂಚೆ ನಮ್ಮಲ್ಲಿ ಯಾರು ಮಾಡಿರ್ಲಿಲ್ಲ. ಹಿಂಗೆ ಒಂಥರ ನಾವೇ ಒಂದು ಓನ್ ಆಗಿ ಏನಾದ್ರು ಮಾಡೋಣ ಅಂದ್ರೆ ಒಂದು ಇಂಟ್ರೆಸ್ಟ್ ಇತ್ತು. ಈ ಅಡುಗೆ ಕೆಲಸ, ಈ ಗಾರೆ ಕೆಲಸ ಮಾಡೋದಕ್ಕಿಂತನೂ ಈ ಟೆಕ್ನಿಷಿಯನ್ ಲೈನ್ ಮಾಡೋಣ ಅಂತ ತುಂಬಾ ಇಷ್ಟ ಇತ್ತು. ನೀವು ಯಾರ ಹತ್ರ ಕಲ್ತಿದ್ರಿ? ನಾನು ಚಿತ್ರದುರ್ಗದಲ್ಲಿ ಕಲ್ತಿದ್ದೆ. ಬಸವರಾಜ್ ಅಂತ ನಮ್ಮ ಗುರುಗಳು, ಅವ್ರ ಜೊತೆ 5 ವರ್ಷ ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು. ಎಷ್ಟು ತಿಂಗಳ ಅಥವಾ ವರ್ಷ ಬೇಕಾಗುತ್ತೆ ಕಲೀಲಿಕ್ಕೆ? ತಿಂಗಳ ವರ್ಷ ಅಂತ ಏನಿಲ್ಲ, ಇದಕ್ಕೆ ಎಂಡ್ ಅಂತ ಇರೋದೇ ಇಲ್ಲ. ಸ್ವಲ್ಪ ಬೇಸಿಕ್ ಎಲ್ಲ ಕಲ್ತಾ ಹೋದ್ರೆ, ಸ್ವಲ್ಪ ಸರ್ವಿಸ್ ಮಾಡೋದು ಚೆನ್ನಾಗೆಲ್ಲ ಸ್ವಲ್ಪ ಐಡಿಯಾ ಬಂತಂದ್ರೆ ಮಾಡ್ತಾ ಇಂಪ್ರೂವ್ ಮಾಡ್ಬೋದು. ದಿನ ಒಂದೊಂದೇ ಗಾಡಿ ಬರ್ತಾನೆ ಇರ್ತವೆ. ಸೊ ಡೈಲಿ ಕೆಲಸ ಮಾಡ್ತಾ ಇದ್ರೆ ಅದು ಇಂಪ್ರೂವ್ಮೆಂಟ್ ಆಗ್ಬಿಡುತ್ತೆ. ಅಶೋಕಣ್ಣ, ಗ್ಯಾರೇಜ್ ಇಡ್ಬೇಕಾದ್ರೆ ಸುಮಾರಾಗಿ ಎಷ್ಟು ಖರ್ಚಾಗುತ್ತೆ? ಎಷ್ಟು ಬಂಡವಾಳ ಹಾಕ್ಬೇಕು? ಸರ್, ಅದು ಖರ್ಚಂತೇಳಿ ಏನು ಬರೋದಿಲ್ಲ. ಟೂಲ್ಸ್ಗಳು ಬೇಕಾಗತ್ತೆ. ಇವಾಗ ಈ ಹೈಡ್ರಾಲಿಕ್ ಸಿಸ್ಟಮ್ ಎಲ್ಲ ಇಡಬೇಕಂದ್ರೆ ತುಂಬ ಖರ್ಚು ಬರುತ್ತೆ. 2.5-3 ಲಕ್ಷದವರೆಗೂ ಬರುತ್ತೆ. ಸೊ ಈಗ ಬೇಸಿಕ್ ಮಾಡ್ಕೋಬೇಕು ಅಂದ್ರೆ ಒಂದು 30,000-40,000 ರೂಪಾಯಿ ಟೂಲ್ಸ್ಗಳು, ಬಿಟ್ಟು ಐಟಮು, ಆ ಥರ ಐಟಮ್ಗೆ ಒಂದು 25,000-30,000 ಬೇಕಾಗುತ್ತೆ. ಅಂಗಡಿ ಅಡ್ವಾನ್ಸ್ ಬಿಟ್ಟು. ಟೂಲ್ಸ್ ಅಂದರೆ ಟೂಲ್ಸ್ ಅಂದರೆ ಈ ಥರ ಇಲ್ಲಿ ನಮ್ದು ಈ ಜಾಗ ಚಿಕ್ಕದಲ್ಲ ಅಂತೇಳಿ ನಾವು ಸಣ್ಣ ಪುಟ್ಟದ ಈ ಥರದ್ದು ಮಾತ್ರ ಇಟ್ಕೊಂಡಿದ್ವಿ. ಬಿಟ್ಟುಗಳು, ಸ್ಪಾನರು, ರಿಂಗ್ ಸ್ಪಾನರ್ಸು, ಈ ಥರ ಎಲ್ಲ. ನೀವೇನೇನು ರಿಪೇರ್ ಮಾಡ್ತೀರಣ್ಣ? ಏನೇನು? ನಾವು ಟೂ ವೀಲರ್ ಎಲ್ಲ ಮಾಡ್ತೀವಿ. ಹೋಂಡಾ ಆಕ್ಟಿವಾ, ಆಮೇಲೆ ಜುಪಿಟರ್, ಸ್ಪ್ಲೆಂಡರ್, ವಿಕ್ಟರ್, ಅದರ್ಸ್ ಇಲ್ಲಿ ಎಲ್ಲ ಗಾಡಿ ನಿಂತಿದೆ ನೋಡಿ ಹಾಗೆ. ಅಂದಾಜಾಗಿ ದಿನಕ್ಕೆ ಎಷ್ಟು ದುಡಿಮೆ ಮಾಡ್ಬೋದು ಇದರಲ್ಲಿ? ದುಡಿಮೆ ಅಂದರೆ ಡೈಲಿ 3-4 ಗಾಡಿ ಮಾಡ್ಬೋದು. ಈಗ ಸ್ವಲ್ಪ ಹುಡುಗರದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ 2-3 ಗಾಡಿ ಮಾಡ್ಬೋದು. ಅಂದರೆ ಅಮೌಂಟ್ ಎಷ್ಟು ದುಡಿಮೆ ಅಂದಾಜಾಗಿ? 3 ಗಾಡಿ ಮಾಡಿದ್ರೆ ಒಂದು 5,500-6,000 ಮಾಡ್ಬೋದು ನನ್ನ ಪ್ರಕಾರ. ಇದು ಬಿಟ್ಟು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಕಷ್ಟದ ಸಮಯ, ಅದನ್ನ ಹೆಂಗೆ ದಾಟಿದ್ದೀರಾ? ಕಷ್ಟ ಅಂದರೆ ಬೆಂಗಳೂರಿಗೆ ಬರುವಾಗ ಏನೂ ಇರಲೇ ಇಲ್ಲ. ನಾನು ತುಂಬ ಬಡತನದಲ್ಲಿ ಇದ್ದಿದ್ದು. ಸೊ ಇಲ್ಲಿ ಬಂದಾಗ ಚಿಕ್ಕಮ್ಮನ ಮನೆಯಲ್ಲಿದ್ದೆ, ನಮ್ಮ ತಾಯಿಯವ್ರ ತಂಗಿಯವ್ರ ಮನೆಯಲ್ಲಿದ್ದೆ. 15 ವರ್ಷ ಇದ್ದೆ. ಅವ್ರು ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ರು. ಹಾಗೆ ಕೆಲಸ ಕಲ್ತ್ಕೊಂಡು ಅಲ್ಲಿ ಈ ಅಡುಗೆ ಕೆಲಸಕ್ಕೆ ಹೋಗುವಾಗ ವಾರದಲ್ಲಿ 3 ದಿನ ಕೆಲಸ ಇರೋದು, 4 ದಿನ ರಜೆ ಇರೋದು. ಕೆಲಸ ಇರ್ತಿರಲ್ಲ. ಆ 4-5 ದಿನ ರಜೆ ಇದ್ದಾಗ ಇಲ್ಲ ಗ್ಯಾರೇಜಿಗೆಲ್ಲ ಕೆಲಸ ಮಾಡಿ, ಸೊ ಅದನ್ನೇ ಇಂಪ್ರೂವ್ ಮಾಡ್ಕೊಂಡು ಹೀಗೆ ಮಾಡಿ ಒಂದಿನ ಈ ಮೋಸ್ಟ್ಲಿ 96 ಓಪನ್ ಮಾಡಿದ್ದೀವಿ. ನಿಮಗೆ ಯಾರಾದರೂ ಸಹಾಯ ಮಾಡಿರೋರು ಇದ್ದಾರಣ್ಣ? ಇದನ್ನು ಮಾಡಬೇಕಂತ ನೀವು ಯೋಚನೆ ಬಂದಾಗ? ಇಲ್ಲ, ಇದನ್ನು ಮಾಡ್ಕೊಂಡು ನಮ್ಮ ಚಿಕ್ಕಪ್ಪನೇ ಸಹಾಯ ಮಾಡಿದ್ದು. ಅದು ಬಿಟ್ಟರೆ ಫೈನಾನ್ಷಿಯಲ್ ಅಂತೇಳಿ ಅದು ಯಾರು ಮಾಡಿದವರಿಲ್ಲ. ನಾನೇ ಇದು ಮಾಡ್ತಾ ಹೆಂಗೋ ಕೆಲಸ ಸ್ವಲ್ಪ ಇಂಪ್ರೂವ್ ಆಯ್ತಲ್ಲ. ಸೊ ಅದರಿಂದ ನಾನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು. ನಿಮಗೆ ಎಷ್ಟು ಜನ ಹೆಲ್ಪರ್ಸ್ ಬೇಕಾಗ್ತಾರಲ್ಲ? ನಮ್ಗೆ ಡೈಲಿ 2 ಬೇಕಾಗುತ್ತೆ. ಈಗ ಸದ್ಯ ಒಬ್ಬ ಮಾತ್ರ ಇದ್ದಾನೆ. ಸೊ ಸಿಗೋದಿಲ್ಲ, ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನೋಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಿಲ್ಲೋದಿಲ್ಲ ಅವರು. 3 ತಿಂಗಳು, 4 ತಿಂಗಳು, 6 ತಿಂಗಳು ಹೀಗೆ ಹೋಗ್ತಾ ಇರ್ತಾರೆ. ಬರ್ತಾರೆ. ಪರ್ಮನೆಂಟ್ ಮಾಡಿದ್ರೆ ಒಂದು 2 years ಮಾಡಿದ್ರೆ ಅವನೇ ಒಂದು ಓನರ್ ಮಟ್ಟಕ್ಕೆ ಬಂದ್ಬಿಡ್ಬೋದು.
ಓಕೆ. ಆ ಥರ. ಅಂದ್ರೆ ಈ ಬರ್ತಾ ಇರೋ ಜನರೇಷನ್ ಅಲ್ಲಿ ಯಾರಾದ್ರೂ ಇವಾಗ ಮೆಕ್ಯಾನಿಕಲ್ ಎಲ್ಲ ಮಾಡಿರ್ತಾರೆ, ಇಂಜಿನಿಯರಿಂಗ್ ಎಲ್ಲ, ಅವ್ರಿಗೆ ನೀವು ಏನಾದ್ರು ಹೇಳ್ತೀರಾ ನಿಮ್ಮ ಮಾತಿಂದ, ಎಕ್ಸ್ಪೀರಿಯನ್ಸ್ ಇಂದ? ಸರ್ ಇಂಜಿನಿಯರ್ ಲೆವೆಲ್ ಇದ್ರೆ ಮಾಡೋಕ್ಕಾಗಲ್ಲ. ಸೊ ಓದದೇ ಇರುವವರಿಗೆ ಬೆಸ್ಟ್ ಲೈನ್ ಇದು. ಈಗ ಡ್ರೈವಿಂಗ್ ಇವೆಲ್ಲ ಹೋಗಿ ದೂರ ದೂರ ಎಲ್ಲ ಹೋಗೋ ಬದಲಿಗೆ ಈ ಥರ ಹಾರ್ಡ್ ವರ್ಕ್ ಮಾಡಿದ್ರೆ ಡೈಲಿ ಆರಾಮ ಕೆಲಸ ಮಾಡ್ಕೊಂಡು ಆರಾಮ ಹ್ಯಾಪಿ ಜೀವನ ಮಾಡ್ಬೋದು. ತುಂಬ ಒಳ್ಳೆ ಮಾತು. ಮತ್ತೆ ನಿಮ್ಮ ಬಾಲ್ಯ ಎಲ್ಲ ಹೆಂಗೆ, ಎಲ್ಲಿ ನಡೆದಿತ್ತು? ಸರ್ ಬಾಲ್ಯ ಎಲ್ಲ ನಮ್ಮದು ಉಡುಪಿ ಜಿಲ್ಲೆ ಹೇಳಿದೆ, ಶಾಸನ ನಮ್ಮೂರು. ಅಲ್ಲೇ 8ನೇ ಕ್ಲಾಸ್ವರೆಗೆ ಮಾತ್ರ ಓದಿರೋದು ನಾನು. ಸೊ ಆವಾಗ ತುಂಬ ಬಡತನ, ನಮ್ಮ ಮನೆಯಲ್ಲಿ 5 ಜನ ಮಕ್ಕಳು, ನಾವು ತುಂಬ ಬಡತನ, ನಾವು ಮನೆ ಬಿಟ್ಟು ಸಾಕಾಗ್ಬಿಟ್ಟಿದ್ದೆ ಅವರಿಗೆ, ಆ ಥರ ಇತ್ತು. ನಾವಾಗೆ ಎಲ್ಲ ನಮ್ಮ ಚಿಕ್ಕಮ್ಮ ಎಲ್ಲ ಇಲ್ಲೇ ಇದ್ರಲ್ಲ, ಒಂದಿನ ಹೀಗೆ ಬಂದು ಬೆಂಗಳೂರಿಗೆ ಬಂದಾಗ ಎಲ್ಲ ನೋಡಿ ಸೊ ಇಲ್ಲೇ ಮಾಡುವ ಅಂತೇಳಿ, ಏನಾದ್ರು ಯೋಚನೆ ಮಾಡೋದು ಅಂತೇಳಿ. ಊರಲ್ಲಿ ಹಳ್ಳಿಯಲ್ಲೆಲ್ಲ ಕೆಲಸ ಕಮ್ಮಿ ಇತ್ತಲ್ಲ ಅವಾಗ, ಇವಾಗೆಲ್ಲ ತುಂಬ ಅವಕಾಶಗಳಿದ್ದಾವೆ. ಬಟ್ ಆವಾಗ ಏನೂ ಇರಲಿಲ್ಲ. ನಮ್ಮ ಕಾಟ ತಾಳಲಾರ್ದು ನಮ್ಮ ಪೇರೆಂಟ್ಸ್ಗೆ ನಾವು ಮನೆ ಬಿಟ್ಟರೆ ಸಾಕಾಗ್ಬಿಟ್ಟಿರುತ್ತೆ. ಹಾಗಾಗಿ ಬೆಂಗಳೂರಿಗೆ ಬಂದು ಚಿತ್ರದುರ್ಗ ಹೋದಲ್ಲ, ನಮ್ಮ ಮಾವರಿದ್ರು, ಸ್ವಲ್ಪ ದಿನ ಅಲ್ಲಿದ್ದೆ, ಅಲ್ಲಿ ಕೆಲಸ ಕಲ್ತಿದ್ದೆಲ್ಲ ಅಲ್ಲಿಂದ. ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದೆ, ಏನಾದ್ರು ಮಾಡೋಣ, ಅಲ್ಲಿ ಸ್ವಲ್ಪ ಕೆಲಸದಲ್ಲ ಐಡಿಯಾ ಬಂದ್ಮೇಲೆ ಸೀದಾ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಹೀಗೆ ಅಡುಗೆ ಕೆಲಸ ಮಾಡ್ತಾ ಸ್ವಲ್ಪ ನಾವು ಓನಾಗಿ ಏನಾದ್ರು ಮಾಡೋಣ ಅಂತೇಳಿ ಹೀಗೆ ಗ್ಯಾರೇಜ್ ಮಾಡಿ ಇದರಲ್ಲಿ ನಿಮ್ಮ ಕೆಲಸದಲ್ಲಿ ಬರುವ ಪ್ರಾಬ್ಲಮ್ಸ್ ಏನಾದರೂ ಬರುತ್ತಲ್ಲ? ಯಾವುದಾದ್ರು ಪ್ರಾಬ್ಲಮ್ಸ್ ಏನಿಲ್ಲ, ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ. ಬಟ್ ಈಗ ಸ್ವಲ್ಪ ಕೆಲವು ಗಾಡಿಗಳಿಗೆ BS6 ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಸ್ವಲ್ಪ ಐಡಿಯಾ ಎಲ್ಲ ಇತ್ತು ಅಂದರೆ ಏನು ಇದಾಗೋದಿಲ್ಲ, 2 ವೀಲರ್ ಆರಾಮ್ ಮಾಡ್ಬೋದು. ಆಮೇಲೆ ಇವಾಗ ಎಲೆಕ್ಟ್ರಿಕ್ ಬರ್ತಿದ್ದಾಳಲ್ಲ, ಬ್ಯಾಟ್ರಿದು, ಅದಕ್ಕೂ ಮತ್ತು ಡೀಸೆಲ್ ಪೆಟ್ರೋಲ್ ಇಂಜನ್ದು ಗಾಡಿದು ಪೆಟ್ರೋಲ್, ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಅನುಭವದಲ್ಲಿ ಏನು ಹೇಳ್ತೀರಿ ಎರಡು? ಅದು ಎಲೆಕ್ಟ್ರಿಕ್ದ ಬಗ್ಗೆ ನಂಗೆ ಅಷ್ಟೊಂದು ಇನ್ನೂ ಐಡಿಯಾ ಇಲ್ಲ, ನಾವು ಯಾವ ಗಾಡಿನೂ ರಿಸೀವ್ ಮಾಡಿಲ್ಲ ಇನ್ನು. ಸೊ ಪೆಟ್ರೋಲ್ ಗಾಡಿ ಅಂತೂ ಆರಾಮ್ ಮಾಡ್ಬೋದು. ಅದು 2-3 ಮಾಡಲ್ ಮಾತ್ರ ಚೆನ್ನಾಗಿದೆ ಅದು, ಬಟ್ ಅದು ಬಿಟ್ಟರೆ ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ, ನಾವು ಯಾವುದು ರಿಸೀವ್ ಮಾಡಿಲ್ಲ. ಓಕೆ. ಅಶೋಕಣ್ಣ, ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಸಿಹಿ ಮತ್ತು ಕಹಿ ನೆನಪುಗಳು ಏನಾದರೂ ಇದ್ದರೆ ನನ್ನ ಜೊತೆ ಹಂಚ್ಕೊಳ್ಳೋಣ. ಸಿಹಿ ಅಂದರೆ ಸಿಹಿ ಅಂದರೆ ನಾನು ಹ್ಯಾಪಿಯಾಗಿರೋದು. ಈಗ ಎಷ್ಟು 26-27 ವರ್ಷ ಕೆಲಸ ಮಾಡಿದ್ದೀನಿ, ತುಂಬ ಹ್ಯಾಪಿ ಇದ್ದೀನಿ. ಮುಂಚೆ ಬೆಂಗಳೂರು ಬರಬೇಕಾದ್ರೆ ಮುಂಚೆ ಏನೂ ಇರಲಿಲ್ಲ, ಏನು ಬಸ್ ಚಾರ್ಜ್ ಕೂಡ ತುಂಬಾ ಕಷ್ಟ ಇತ್ತು. ಆ ಥರ ಇದ್ದಾಗ ಇವಾಗ ನಾನು ಹ್ಯಾಪಿ ಇದ್ದೀನಿ. ಒಂದು ವಾರ ಕೆಲಸ ಮಾಡಲಿಲ್ಲ ಅಂದರೆ ಈ ಗ್ಯಾರೇಜಿಂದ ನಾನು ಇಂಪ್ರೂವ್ಮೆಂಟ್ ಮಾಡಿದ್ದೀನಿ. ಬಟ್ ಶ್ರಮಪಟ್ಟು ಕೆಲಸ ಮಾಡಿದ್ದೀನಿ, ಒಂದು ನಿಮಿಷನೂ ವೇಸ್ಟ್ ಮಾಡಿದೆ, ಶ್ರಮಪಟ್ಟು ಕೆಲಸ ಮಾಡಿದ್ದೀನಿ. ತುಂಬ ಜನ ಎಲ್ಲ ಸಪೋರ್ಟ್ ಮಾಡಿದ್ರು, ಯಾಕಂದರೆ ಈ ನಮ್ಮ ಏರಿಯಾದವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಒಳ್ಳೆ ಹುಡುಗ ಕೆಲಸ ಮಾಡ್ತಾನೆ ಚೆನ್ನಾಗಿ ಅಂತೇಳಿ. ನಿಮ್ಮ ಏರಿಯಾ ಅಣ್ಣ ಎಲ್ಲಿದ್ದೀರಿ? ಗಿರಿನಗರ. ಇವತ್ತು ಅಷ್ಟೇ ತುಂಬ ಕೆಲಸ ಇದೆ, ಎಷ್ಟು ಬೇಕಾದ್ರೂ ಮಾಡೋಷ್ಟು ಕೆಲಸ ಇದೆ. 24 ಗಂಟೆ ಮಾಡೋದ್ರು ಕೆಲಸ ಇದೆ, ಬಟ್ ಕೆಲಸ ಸಿಗ್ತಾ ಇಲ್ಲ. ಸೊ 12-13 ಕೆಲಸ ಅಂತೂ ಆರಾಮ್ ಮಾಡ್ತೀನಿ, ಹ್ಯಾಪಿಯಾಗಿದ್ದೀನಿ, ಭಗವಂತನ ಆಶೀರ್ವಾದ. ಒಳ್ಳೆ. ನಿಮ್ಗೆ ಡೈಲಿ ಕೇಸಸ್ ಬರ್ತಾವಲ್ಲ, ಜಾಸ್ತಿ ಕೇಸ್ ಬರೋದು ಎಲ್ಲಿ, ಅಂದರೆ ಯಾವ ಪ್ರಾಬ್ಲಮ್ಸ್ ನೀವು ಜಾಸ್ತಿ ಬರುತ್ತೆ? ಡೈಲಿ ಅಂದರೆ ಈ ಮೈಲೇಜ್ ಇಲ್ಲ, ಪಿಕಪ್ ಕಮ್ಮಿ ಇದೆ ಅಂತ ಬರ್ತಾರೆ. ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದೇ ಇರ್ತವೆ. ವೆಹಿಕಲ್ ಡೈಲಿ ಓಡಾಡ್ತೀವಿ, ನಮ್ಮ ಬೆಂಗಳೂರು ರೋಡ್ ಇವೆಲ್ಲ ಹಾಗೆ ಇರ್ತಾವಲ್ಲ, ಜನನೂ ಫಾಸ್ಟ್ ಇದ್ದಾರೆ, ಅರ್ಜೆಂಟ್ ಮಾಡ್ಸೋಕೆ ತೊಗೊಂಡೋಗ್ತಾರೆ, ಆಮೇಲೆ ದಿನ ಬರೋ ಥರ ಬರ್ತಾವೆ ಒಂದೊಂದ್ಸಲ. ಅಶೋಕಣ್ಣ, ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರಬೇಕಂದ್ರೆ, ಅಂದರೆ ಒಂದು ಗಾಡಿ ಬಗ್ಗೆ ಎಲ್ಲ ಗೊತ್ತಿರಬೇಕು. ಏನಾದರೂ ಏನು ಪ್ರಾಬ್ಲಮ್ ಅಂದ್ರೆ ಮಾಡ್ತೀನಿ ಅಂದರೆ ಅವ್ರಿಗೆ ಎಷ್ಟು ಮಟ್ಟಕ್ಕೆ ಅನುಭವ ಇರಬೇಕು? ಸರ್ ಏನು ಬೇಕಾದರೂ ಇದ್ರ ರಿಸೀವ್ ಅಟೆಂಡ್ ಮಾಡ್ತೀನಿ ಅಂದರೆ ಒಂದು 8-10 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ 5-6 ವರ್ಷ ಒಳ್ಳೆ ಕೆಲಸ ಗೊತ್ತಿರೋ ಕಡೆ ಕೆಲಸ, ಒಂದೇ ಕಡೆ ಒಂದು 4-5 ವರ್ಷ ಕೆಲಸ ಮಾಡಬೇಕು. ಆವಾಗ ಎಲ್ಲ ಥರದ ಗಾಡಿ ಬರುತ್ತೆ, ಅಲ್ಲಿ ಎಲ್ಲ ಥರದ ಪ್ರಾಬ್ಲಮ್ಮು ಸಿಗುತ್ತೆ. ದಿನ ಒಂದೊಂದು ಪ್ರಾಬ್ಲಮ್ ಬರ್ತದೆ. 3 ದಿನ ಅಲ್ಲಿ 3 ದಿನ ಇಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ, ಅಂದರೆ ಕರೆಕ್ಟಾಗಿ ಪ್ರಾಬ್ಲಮ್ ರಿಸೀವ್ ಮಾಡೋಕ್ಕಾಗಲ್ಲ. ಒಂದು 8-10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ಯಾವುದೇ ಪ್ರಾಬ್ಲಮ್ ಇದ್ದರೂ ರಿಸೀವ್ ಮಾಡ್ಬೋದು, ಆರಾಮಾಗಿ ರಿಸೀವ್ ಮಾಡ್ಬೋದು. ಅಶೋಕಣ್ಣ, ಒಂದು ಉದಾಹರಣೆಗೆ ನೀವು ಈ ಗಾಡಿ ಓಪನ್ ಮಾಡಿದ್ದೀರಲ್ಲ, ಇದಕ್ಕೇನು ಪ್ರಾಬ್ಲಮ್ ಇದೆ, ಏನು ಮಾಡಬೇಕು? ಇದು ಹೋಗ್ತಾ ಆಫ್ ಆಗ್ತಾ ಇತ್ತು. ಸೊ ಪೆಟ್ರೋಲ್ ಕರೆಕ್ಟಾಗಿ ಸಪ್ಲೈ ಆಗ್ತಾ ಇರಲಿಲ್ಲ, ಕಾರ್ಬೊರೇಟರ್ ಎಲ್ಲ ಸರಿ ಇರಲಿಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡಿರಲಿಲ್ಲ ಅವರು. ಸೊ ಅದಕ್ಕೆ ಒಂದ್ಸರಿ ಫುಲ್ ಸರ್ವಿಸ್ ಮಾಡಿ ಫುಲ್ ಒಂದು ಕಡೆಯಿಂದ ನೋಡಿಬಿಟ್ರೆ ಎಲ್ಲ ಗೊತ್ತಾಗುತ್ತೆ ಅಂತೇಳಿ ಮಾಡ್ತಾ ಇದ್ವಿ. ಒಂದು ಮಾತಲ್ಲಿ, ಇವಾಗ ಯಾರಾದರೂ ಹೊಸ ಹುಡುಗ ಬರಬೇಕಂದ್ರೆ ನಿಮ್ಮ ಜೊತೆ, ನಿಮ್ಮ ಹತ್ರ ಸೇರ್ಬೇಕಂದ್ರೆ ಅವ್ರಿಗೇನು ಏನು ನೋಡ್ತೀರಿ ನೀವು ಅವರಲ್ಲಿ? ಫಸ್ಟ್ ಅವ್ರಿಗೆ 18 ಇಯರ್ಸ್ ಆಗಿದೆಯಾ ಇಲ್ವೋ ನೋಡ್ತೀವಿ, ಮತ್ತು ಅವನು ಹೇಗೆ ಕೆಲಸ ಮಾಡ್ತಾನ ಇಲ್ವೋ ಅಂತ ನೋಡ್ಬಿಟ್ಟು ಅವ್ನು ಅಡ್ರೆಸ್ ತೊಗೊಂಡು ತಗೋತೀವಿ. ನಮ್ಮ ಯಾರಿದಾನ, ಬೇರೆಯವನ್ನ, ಕೆಲಸ ಮಾಡೋಣ, ಓಡೋವನ್ನೆಲ್ಲ ನೋಡ್ಬೇಕಲ್ಲ, ನಮ್ಮ ಲೈಸೆನ್ಸ್ ಇದೆಯಾ ಇಲ್ವಾ ಎಲ್ಲ ನೋಡ್ತೀವಿ. ಎಲ್ಲ ಇದ್ರೆ ಮಾತ್ರ ರಿಸೀವ್ ಮಾಡ್ತೀವಿ. ಹೊಸ ಹುಡುಗ ಅಂದರೆ ಅವ್ರಿಗೆ ಎಷ್ಟು ಟೈಮ್ ಆಗುತ್ತೆ ಕಲಿಸ್ಬೇಕು? ಕರೆಕ್ಟಾಗಿ ಕೆಲಸ ಮಾಡಿದ್ರೆ 1-1.5 ವರ್ಷದ ಸರ್ವಿಸ್ ಮಾಡೋ ಮಟ್ಟಕ್ಕೆ ಬೆಳೀತಾರೆ.
ಅಶೋಕಣ್ಣ, ಇವಾಗ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡ್ತಾರೆ, ಅಲ್ಲಿ ವರ್ಕ್ ಮಾಡ್ತಾರೆ. ನಾವು ಇಲ್ಲಿ ಮಾಡಿಸ್ಕೊಂತೀವಿ ನಿಮ್ಮ ಹತ್ರ. So, ಅದಕ್ಕೆ ಇದಕ್ಕೆ ಏನು ಮುಖ್ಯವಾದ ವ್ಯತ್ಯಾಸ ಹೇಳ್ಬೋದು? ಸರ್ವಿಸ್ ಸ್ಟೇಷನ್ ಅಲ್ಲಿ ನೀವು ಏನ್ ಹೇಳ್ತೀರೋ ಅದು ಮಾತ್ರ ರಿಸೀವ್ ಮಾಡ್ತಾರೆ ಅವರು. ಸೊ ನಾವಿಲ್ಲಿ ಸರ್ವಿಸ್ ಮಾಡ್ಬೇಕಂದ್ರೆ ಎಲ್ಲ ಒಂದ್ ಕಡೆಯಿಂದ ನೋಡ್ತೀವಿ. ಕೇಬಲ್ಸು, ಲೂಬ್ರಿಕೇಶನ್, ಆಮೇಲೆ 2 ಬ್ರೇಕು, ಸ್ಪಾರ್ಕ್ ಪ್ಲಗ್, ಕಾರ್ಬೊರೇಟರ್, ಕ್ಲಚ್, ವೀಲ್ಗಳು ಎಲ್ಲ ಒಂದ್ಸರಿ ನೋಡ್ತೀವಿ. ಸರ್ವಿಸ್ ಸ್ಟೇಷನ್ ಅಲ್ಲಿ ಅಂದ್ರೆ ನೀವು ಏನು 2-3 ಪ್ರಾಬ್ಲಮ್ ಹೇಳಿದ್ರೆ ಅದು ಮಾತ್ರ ರಿಸೀವ್ ಮಾಡ್ತಾರೆ. ಹೊಸಬರಿಗೆ ಅಥವಾ ಗಾಡಿ ಓನರ್ಗಳಿಗೆ ಬರೋ ಪ್ರಾಬ್ಲಮ್ ಗೊತ್ತಾಗಲ್ಲ, ಏನೋ ಆಗಿದೆ ಅಂತ ಅನ್ಕೊಂತಾರೆ. ನೀವು ಈ ಗಾಡಿ ಮೂಲಕ ಎಲ್ಲಿಯ ಯಾವ ಪಾರ್ಟ್ ಇರುತ್ತೆ, ಯಾವ ಪ್ರಾಬ್ಲಮ್ ಬರ್ಬೋದು ಅಂತ ಒಂದು 2 ಮಾತಲ್ಲಿ ಹೇಳ್ತೀರಾ? ಜಾಸ್ತಿ ಅಂದ್ರೆ ಈ ತರ ಸ್ಪಾರ್ಕ್ ಪ್ಲಗ್ ಪ್ರಾಬ್ಲಮ್ ಬರುತ್ತೆ. ಸ್ಪಾರ್ಕ್ ಪ್ಲಗ್ ವೀಕ್ ಆದ್ರೆ ಸ್ಟಾರ್ಟ್ ಆಗಲ್ಲ. ಏರ್ ಪೈಪ್ ಬಿನ್ ಕಟ್ ಆದ್ರೂ ಸ್ಟಾರ್ಟ್ ಆಗಲ್ಲ. ಕಾರ್ಬೊರೇಟರ್ ಇದು. ಸೊ ಅದು ಪ್ರಾಬ್ಲಮ್ ಬಂದ್ರೂ ಸ್ಟಾರ್ಟ್ ಆಗಲ್ಲ. ಈ ಬ್ಯಾಟ್ರಿ ಲೋ ಆದ್ರೂ ಸ್ಟಾರ್ಟ್ ಆಗಲ್ಲ, ಪ್ರಾಬ್ಲಮ್ ಇರುತ್ತೆ. ಸೊ ಬಾಕಿದು ಮೇಂಟೈನ್ ಮಾಡ್ತಿದ್ರೆ 2 ಇಯರ್ಸ್ 2,000 ಕಿಲೋಮೀಟರ್ ಒಂದ್ಸಲ ಮೇಂಟೆನೆನ್ಸ್ ಮಾಡಿದ್ರೆ ಮೋಸ್ಟ್ಲಿ ಅಷ್ಟು ಈಸಿಯಾಗಿ ಪ್ರಾಬ್ಲಮ್ ಬರೋದೇ ಇಲ್ಲ. ಮತ್ತೆ ಗೊತ್ತಿರೋರಿಗೆ ಆಯಿಲ್ ಚೇಂಜ್ ಯಾವಾಗ ಮಾಡಿಸ್ಬೇಕಂತ ಕೆಲವ್ರಿಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಏನು ಅದು 2,500 ಕಿಲೋಮೀಟರ್ ಓಡಬೇಕು. 2,500 ಕಿಲೋಮೀಟರ್ ಓಡಿದ್ರೆ ಒಂದ್ಸರಿ ಆಯಿಲ್ ಚೇಂಜ್ ಮಾಡಬೇಕು. ಸೊ ಮಧ್ಯೆ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಬೆಟರ್. ಸ್ವಲ್ಪ ಹಳೆ ಗಾಡಿಗಳಿಗಾದ್ರೆ ಮಧ್ಯೆ ಒಂದ್ಸರಿ ಚೆಕ್ ಮಾಡಿಸ್ಬೇಕು, ಬೆಟರ್ ಅದು. ಮತ್ತೆ ಟೈರ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಟೈರ್ 3 ಇಯರ್ಸ್ ಬರುತ್ತೆ ಸರ್. 15,000 ಕಿಲೋಮೀಟರ್ಸ್ ಬರುತ್ತೆ ಒಂದು ಟೈರ್. ಬೆಂಗಳೂರಿಗೂ ಹಳ್ಳಿಗೆ ಇನ್ನೊಂದು 2-3 ಸಾವಿರ ಜಾಸ್ತಿ ಬರ್ಬೋದು, 5,000 ಜಾಸ್ತಿ ಬರ್ಬೋದು. ಸೊ ಬೆಂಗಳೂರಿಗೆ ಎಲ್ಲ 15,000 15,000 ಕಿಲೋಮೀಟರ್ ಬರುತ್ತೆ ಟ್ಯೂಬ್ಲೆಸ್ ಟೈರ್. ನಿಮ್ಮ ಮಾತಲ್ಲ ಕೊನೆಯದಾಗಿ 2 ಮಾತು ಹೊಸಬರಿಗೆ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡ್ತಾರೆ ಅಂದ್ರೆ ಗುರಿ ಆರಾಮಾಗಿ ಗುರಿ ಮುಟ್ಬಿಡ್ಬೋದು. ಒಳ್ಳೆ ಮಾತು. ಹೌದು, ಆರಾಮಾಗಿ ಗುರಿ ಮುಟ್ಬೋದು. ಈಗ ಓದ್ದೋರಿಗೆ ಒಂದೇ ಕೆಲಸ ಆದ್ರೆ ಓದ್ದೋರಿಗೆ ಒಂದೇ ಕೆಲಸ ಆದ್ರೆ ಇಲ್ಲದೆ ಇರೋರಿಗೆ ಬೇಕಾದ ಕೆಲಸ ಇದೆ. ಸೊ 10-15 ವರ್ಷ ಹಾರ್ಡ್ ವರ್ಕ್ ಮಾಡ್ತು ಅಂದ್ರೆ ಯಶಸ್ಸು ನಮ್ಗೆ ಹುಡ್ಕೊಂಡು ಬಂದ್ಬಿಡುತ್ತೆ. ನಾವು ಹೋಗೋದೇ ಬೇಕಿಲ್ಲ. ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತು ಅಂದ್ರೆ ಯಶಸ್ಸು ನಮ್ಮನ್ನೇ ಹುಡ್ಕೊಂಡು ಬಂದ್ಬಿಡುತ್ತೆ. ಯಾವುದೇ ಕೆಲಸ ಮಾಡಿದ್ರು ಬಟ್ ಪ್ರಾಮಾಣಿಕವಾಗಿ ಮಾಡಬೇಕು. ದುಡ್ಡು ಮಾಡೋ ಗುರಿ ಇಟ್ಕೋಬಾರ್ದು. ಪ್ರಾಮಾಣಿಕವಾಗಿ ಮಾಡಬೇಕು. ಕೆಲಸನ ಇಷ್ಟಪಟ್ಟು ಮಾಡ್ಬೇಕು. ಯಾವಾಗಲೂ ಕೆಲಸನ ಇಷ್ಟಪಟ್ಟು ಮಾಡ್ಬೇಕು. ಅವಾಗ ಎಲ್ಲವೂ ಬರುತ್ತೆ. ದುಡ್ಡು ಬರುತ್ತೆ, ಹೆಸರು ಬರುತ್ತೆ, ಯಶಸ್ಸು ಬರುತ್ತೆ. ನಮ್ಗೆ 4 ಜನ ನಮ್ಗೆ ಗೊತ್ತಿಲ್ಲದಂಗೆ ಗುರುತಿಸ್ತಾರೆ, ನೋಡಪ್ಪ ಅವ್ರ ಥರ ಇರಬೇಕು ಅಂತ. ಒಳ್ಳೆ ಮಾತು ಹೇಳಿದ್ದೀನಿ. ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮ ಕಥೆ ಮತ್ತು ಅನುಭವ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್.